ಇಷ್ಟು ಚಿಕ್ಕ ಕಾರು ಓಡಿಸ್ತೀನಿ. ಹೆಂಗ್ ಬರ್ತಿದ್ಯಮ್ಮ ಮಳೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲಿದ್ದೀವಿ ನಾವು? ಆ್ಯಕ್ಚುಲಿ ನಿನ್ನೆ ನೈಟೇ ಊರಿಗೆ ಬಂದಾಗ ರಾತ್ರಿ 12 ಗಂಟೆ ಆಗಿತ್ತು. ಬಂದು ಊಟ ಮುಗಿಸಿ ಮಲಗೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ಏನೂ ವಿಡಿಯೋ ಮಾಡಲಿಲ್ಲ. ಈಗ ಬೆಳಗ್ಗೆ ಎದ್ದು ಊರಿಗೆ ಬಂದಿದ್ದೀವಿ ಅಂತ ವಿಡಿಯೋ ಶುರು ಮಾಡಿದೆ. ಸೊ ಆಚೆ ಈ ಥರ ಇದೆ. ಸೊ ಅಲ್ಲಿ ಮದುವೆ ಮನೇಲಿ ತಿಂಡಿ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾವು ತಿಂಡಿಗೆ ಹೋಗಬೇಕು. ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ. ಅವ್ರು ಬಂದಿದ್ದ ತಕ್ಷಣ ತಿಂಡಿಗೆ ಹೋಗೋದು. ಅಪ್ಪ ಮಗಳು ಇಬ್ಬರೂ ಕಾರ್ ಓಡಿಸ್ತೀವಿ ಅಂತ ಕಾರ್ ಒಳಗೆ ಬಂದು ಕೂತಿದ್ದಾರೆ. ಏನು ಮಾಡ್ತಾರೋ ನೋಡೋಣ ಬನ್ನಿ. ನಾವೇನು ಬೇಡ, ಲೆಕ್ಕಕ್ಕೆ ಇಲ್ಲ. ಈಗಲೇ ಅಭ್ಯಾಸ ಮಾಡಿಸ್ಬಿಡಿ. ಅಮ್ಮ ಕಾರ್ ಓಡಿಸ್ತೀಯನೇ ಬಂಗಾರಿ? ಇಷ್ಟು ಚಿಕ್ಕ ಕಾರು ಓಡಿಸ್ತೀನಿ. ಇಲ್ಲಿ ಮಧ್ಯೆ ಕೂರ್ಸಕ್ಕಾಗಲ್ವಾ? ಓಡ್ಸಮ್ಮ ಬೂ ಅಂತ. ಅಲ್ಲ ಪಾಪಚ್ಚಿ ಇಸ್ಕೊಂಡು ಓ ನಮ್ಮ ಕಾರು ಅಲ್ಲಿ ನೋಡು ಮುಂದೆ. ಚಳಿಮಾ ಚಳಿ ಪಾಪ. ಗಾಡಿನ ಸೈಡಿಗೆ ಪಾರ್ಕ್ ಮಾಡೋಣ ಅಂತ ಹಿಂದಕ್ಕೆ ತೆಗಿತಾ ಇದ್ದಾರೆ. ಸೌಂಡು ಇವಳಿಗೆ ನನ್ನ ಮೊಬೈಲ್ ಮೇಲೆ ಕಣ್ಣು. ಯಾವಾಗಲೂ ಇಟ್ಕೊಂಡು ಏನ್ ಮಾಡ್ತಿರ್ತಾರೆ ಮಮ್ಮಿ ಅಂತ. ಅದ್ ಕೊಡು, ಕೈಗೆ ಸಿಗಲ್ವಾ? ಇದಾ ತಿರುಗ್ಸ್. ಎಲ್ಲಿ ಕೂತಿದ್ದು? ಸ್ಟೇರಿಂಗ್ ಒಳಗೆ ಕೂತ್ಬಿಟ್ರಲ್ಲ, ಹೋಗಿ ಹೆಂಗೆ ತಿರುಗಿಸೋದು ನಾವು? ಕೋಪ ಬಂದಿದೆ ಯಾಕೋ? ತಿರುಗ್ಸು ಬಂಗಾರ, ತಿರುಗ್ಸು. ಜಿ 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 ಚಳಿ ಇಲ್ಲಿ ಒಳಗೆ ಇವಾಗ ಏನು ಹಾಕಿಲ್ಲ. ಆ್ಯಕ್ಚುಲಿ ಹಳದಿ ಶಾಸ್ತ್ರಕ್ಕೆ ರೆಡಿ ಆಗಿದ್ದೀನಿ. ಮೇಕಪ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಹೋಗಿ ಅಲ್ಲಿ ಹೇಗೆ ನಡೀತಿದೆ ಏನು ನೋಡ್ಕೊಂಬರೋಣ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಮಳೆ ಅಂತೂ ನಿಲ್ಲಂಗೆ ಇಲ್ಲ, ಬರ್ತಾನೇ ಇದೆ. ಈ ಮಳೆನಲ್ಲಿ ಏನು ರೆಡಿ ಆಗೋದಕ್ಕೂ ಆಗಲ್ಲ. ನಾನು ಏನು ಹೇರ್ ಸ್ಟೈಲ್ ಕೂಡ ಮಾಡ್ಕೊಂಡಿಲ್ಲ. ಹಾಂ ಬಂದೆ. ಇಲ್ಲೆಲ್ಲ ಅಂಡೆ ಒಲೆಯಲ್ಲೇ ನೀರು ಕಾಯಿಸೋದು ಚೆನ್ನಾಗಿರುತ್ತೆ. ಸ್ನಾನ ಮಾಡೋದಕ್ಕೆ ಒಂಥರ.
ಮದುವೆ ಮನೆಯಲ್ಲೂ ಹಾಗೆ ಮಾಡಿದರು. ಮತ್ತು ಇನ್ನು ಕ್ಯಾಟ್ರಿಂಗ್ ಅವ್ರನ್ನೇನು ಕರೆಸಿರ್ಲಿಲ್ಲ, ಭಟ್ರನ್ನ ಕರೆಸಿದ್ರು. ಅಡುಗೆನ ಅಲ್ಲೇ ಮಾಡ್ತಾಯಿದ್ರು ಹಿಂದ್ಗಡೆ ಒಂದು ಜಾಗ ಮಾಡಿಕೊಂಡು. ಇನ್ನು ಮದುವೆ ಶಾಸ್ತ್ರಗಳದೆಲ್ಲ ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ. ಹಾಗಾಗಿ ಇಲ್ಲಿಗೆ ವೀಡಿಯೋನ ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಪುಟಾಣಿ ಪಾಪಚ್ಚಿನ ಈ ಥರ ಕವರ್ ಮಾಡಿ ಮಲಗಿಸ್ಬಿಟ್ಟಿದ್ದಾರೆ. ಈ ಚಳಿನಲ್ಲೂ ಅವಳು ಬೆವರ್ತಾ ಇದ್ದಾಳೆ. ಇದು ನೋಡಿ ನನಗಂತೂ ಸಖತ್ ನಗು ಬರ್ತಾಯಿತ್ತು. ಹೆಂಗಿದೆ ಅಮ್ಮ ಮಳೆ? ಇವತ್ತು ರಿಸೆಪ್ಷನ್ ಇದೆ ಈವ್ನಿಂಗು. ನೋಡಿ ಮಳೆ ಹೆಂಗೆ ಹಿಡ್ಕೊಂಡಿದೆ ಅಂದರೆ ಮಕ್ಕಳನ್ನ ಆಚೆ ಕರ್ಕೊಂಬರೋದಕ್ಕೂ ಆಗ್ತಿಲ್ಲ, ಆ ರೀತಿ ಇದೆ. ಗಾಳಿ ನೋಡಿ, ಸೌಂಡ್ ಕೇಳಿಸ್ತಿದೆ ಅಲ್ಲ. ಸೊ ಈ ರೀತಿ ಇದೆ ಇಲ್ಲಿ ಸಿಚುವೇಶನ್ನು. ಫುಲ್ ಎಲ್ಲ ಕೆಸರಾಗೋಗಿದೆ. ಎಲ್ಲ ಈಗ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಪಾಪುಗಳು ರೆಡಿ ಆಗಬೇಕು ಡ್ರೆಸ್ ಹಾಕ್ಕೊಂಡು, ಅಷ್ಟೇ ಪೆಂಡಿಂಗಿನ್ನ. ನಾನೆಲ್ಲ ರೆಡಿ ಆಯಿತು, ಊಟ ಆಯಿತು. ಟೈಮ್ 3 ಗಂಟೆ ಆಯಿತು. ಇವಾಗ ಮನೆಯಿಂದ ಹೊರಡಬೇಕು. ಕಾರ್ ತೆಗಿಯೋದಕ್ಕೂ ಕಷ್ಟ ಆಗುತ್ತೆ, ಆ ರೀತಿ ಮಳೆ ಸುರಿತಾ ಇದೆ. ನೋಡಿ ಆಚೆ ಎಲ್ಲ ಹೇಗೆ ಮೋಡ ಕಟ್ಕೊಂಡ್ಬಿಟ್ಟಿದೆ ಅಂತ. ವೆದರ್ ಏನೋ ಚೆನ್ನಾಗಿದೆ. ಇವಳಿಗೆ ಆಚೆ ಹೋಗ್ಬೇಕಂತೆ ಈ ಮಳೇಲಿ. ಒದಿಸಿದ್ರೆ ಮಲ್ಕೊಳ್ತಾ ಇಲ್ಲ. ಆಚೆ ಹೋಗೋಣ ಬಾ ಅಂತ ಕರ್ಕೊಂಬಂದಿದ್ದಾಳೆ. ಇನ್ನೊಂದು ಪಾಪು ಒಳಗಡೆ ಇದ್ದಾಳೆ. ಮದುವೆ ಅನ್ನೋ ಪ್ಲ್ಯಾನೇ ಫುಲ್ಲು ಫ್ಲಾಪ್ ಆಗೋಯ್ತು. ಎಲ್ಲ ಎಂಜಾಯ್ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಎಲ್ಲ ಫ್ಲಾಪ್ ಶೋ ಆಯಿತು ಇವತ್ತು. ಪಾಪು ಇಲ್ಲಿ ಮಲಗಿದ್ದಾಳೆ. ಈ ರೂಮ್ ಒಂದು ಫುಲ್ ಬೆಚ್ಚಗಿರುತ್ತೆ. ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ. ಸೊ ಇವಳಿಗೂ ಸ್ಪಾಂಜ್ ಬಾತ್ ಮಾಡಿಸಿದ್ವಿ ಅಷ್ಟೇ. ಅವಳ ಪಾಪ ಹಂಗೆ ಮಲ್ಕೊಂಡ್ಳು. ನಾವು ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ. ಕರೆಂಟ್ ಇಲ್ಲ, ಮೂರು ದಿನ ಆಗುತ್ತಂತೆ ಬರೋದು. ಸೊ ಮೊಬೈಲ್ ಚಾರ್ಜ್ ಇಲ್ಲ. ಇರೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಇನ್ನೇನು ಚಾರ್ಜ್ ಕಂಪ್ಲೀಟ್ ಆಗೋಗುತ್ತೆ. ನಂದು ಇನ್ನು 30% ಇದೆ. ಇನ್ ಕೇಸ್ ಏನಾದರೂ ಸಕಲೇಶ್ಪುರದಲ್ಲಿ ಕರೆಂಟ್ ಇದ್ದರೆ ಚಾರ್ಜ್ ಮಾಡಿಕೊಂಡು ವೀಡಿಯೋ ಮಾಡೋದಷ್ಟೇ. ಇಲ್ಲಾಂದರೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಪವರ್ ಬ್ಯಾಂಕ್ ತರೋಣ ಅಂದ್ಕೊಂಡೆ, ಲಾಸ್ಟ್ ಮೂಮೆಂಟಲ್ಲಿ ಮರ್ತು ಹೋಯಿತು. ಮಕ್ಳದ್ದು ಐಟಮ್ಸ್ಗಳು ಇಟ್ಕೊಳ್ಳೋದೇ ಆಗೋಯ್ತು ನನಗೆ. ಸೊ ಎಲ್ಲ ಮರೆತು ಹಾಗೆ ಬಂದಿದ್ದೀನಿ. ಇನ್ನು 30% ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ನೆಟ್ಟೆಲ್ಲ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಪ ಅಳ್ತಕ್ಕೆ ಶುರು ಮಾಡಿದಾಳೆ. ಹೆಂಗೆ ಬರ್ತಿದ್ಯಮ್ಮ ಮಳೆ? ಹೆಂಗೆ ಬರ್ತಿದ್ಯಮ್ಮ ಮಳೆ? ಜೂನ್ ಜುಲೈಯಲ್ಲಿ ಶುರುವಾಗುವಂಥ ಮಳೆ ನಮ್ಮೂರಲ್ಲಿ ಮೇ ಸೆಂಟರಿಂದಲೇ ಶುರು ಆಗಿಬಿಟ್ಟಿದೆ. ಇನ್ನು 4 ಮಂತ್ಸ್ ಹಿಂಗೆ ಕಂಪ್ಲೀಟ್ ಮಳೆ, 24 hours. ಏನು ಮಾಡೋ ಹಾಗಿಲ್ಲ. ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹಾಗೆ ಕಾರಲ್ಲಿ ಒಂದು ರೌಂಡ್ ಬಂದ್ವಿ. ನೋಡಿ ಈ ಥರ ಕಾಣುತ್ತೆ ಆಚೆ ಎಲ್ಲ. ಏನು 5 ನಿಮಿಷ 10 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿದ್ದು, ಮತ್ತೆ ಶುರುವಾಯಿತು. ಅಷ್ಟರೊಳಗಡೆ ನಾವು ಒಂದು ರೌಂಡ್ ಹೋಗಿ ಬಂದ್ವಿ ಊರೊಳಗಡೆ. ಇದು ನಮ್ಮ ಮನೆಗೆ ಹೋಗೋ ದಾರಿ. ಗಾಡಿಗಳು ಓಡಾಡಿ ಯಾವ ರೀತಿ ಕೆಸರಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಕಾಲಿಟ್ಟರೆ ಮಾತ್ರ ಜಾರ್ಕೊಂಡು ಅಲ್ಲಿ ತನಕ ಹೋಗಿ ಬೀಳೋದು ಗ್ಯಾರಂಟಿ. ಮತ್ತೆ ಮಳೆ ಶುರುವಾಗ್ತಾ ಇದೆ. ಅಷ್ಟರೊಳಗಡೆ ಕಾರಿಂದ ವಾಪಸ್ ಮನೆ ಸೇರ್ಕೊಳ್ತಾ ಇದ್ದೀವಿ. ಅದಕ್ಕೆ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಫುಲ್ ಕೆಸರು, ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನೋಡಿ ನಮ್ಮ ಮನೆ ಅಲ್ಲಿದೆ. ಇದೆಲ್ಲ ತೋಟ. ಸೊ ನಮ್ಮ ಪಯಣ ಈಗ ಮನೆ ಕಡೆಗೆ, ಮಳೆ ಶುರುವಾಗಕ್ಕೆ ಮುಂಚೆ. ನೆಕ್ಸ್ಟ್ ವ್ಲಾಗಲ್ಲಿ ಪೂರ್ತಿ ಮದುವೆ ಡೀಟೇಲ್ಸ್ ಬರುತ್ತೆ. ಹೇಗೆ ನಡೀತು, ಏನೇನು ಶಾಸ್ತ್ರಗಳಾಯಿತು, ನಾವೇನೇನು ಮಾಡಿದ್ವಿ, ಹೇಗೆ ಏನು ಅಂತೆಲ್ಲ. ಸೊ ಅದನ್ನು ನೋಡೋದಕ್ಕೆ ಇನ್ನು 2 days ವೆಯ್ಟ್ ಮಾಡಬೇಕಾಗತ್ತೆ.
ಅಲ್ಲಿ ತನಕ ನನ್ನ ಚಾನಲ್ನ ಲೈಕ್ ಮಾಡಿ.